ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಭಾರ್ಗವನ ಮನೆಯಿಂದ ತಮ್ಮ ಪಾರ್ಟಿ ಆಫೀಸ್ಗೆ ಹೋಗಿದ್ದ ಮಿನಿಸ್ಟರ್ ಅಲ್ಲಿ ನಡೆದಿದ್ದರ ಬಗ್ಗೆ ಹೇಳಿದ್ದರು. ಅದು ಕಿವಿಯಿಂದ ಕಿವಿಗೆ ಹೋಗುತ್ತಾ ದೊಡ್ಡ ಸುದ್ದಿಯೇ ಆಗಿತ್ತು. ಹಾಗಾಗಿ ಭಾರ್ಗವನ ಮನೆಯ ಮುಂದೆ ರಾಜಕೀಯದಲ್ಲಿದ್ದ ಅವನ ಜೊತೆ ಒಡನಾಟದಲ್ಲಿದ್ದವರೆಲ್ಲ ಬಂದಿದ್ದರು ಮಾತನಾಡಲು. ಸುದ್ದಿ ತಿಳಿದು ವೇಗವಾಗಿಯೇ ಕಾರ್ ಡ್ರೈವ್ ಮಾಡುತ್ತಾ ಬಂದ ಭಾರ್ಗವ್ ಮನೆಯ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿದ. ಅಣ್ಣ, ನೀನು ರಾಜಕೀಯಕ್ಕೆ ಬರ್ತಿದೆಯಂತೆ, ಹೌದಾ ಎನ್ನುತ್ತಾ ಅವನ ಹುಡುಗರು ಸುತ್ತುವರಿದೇ ಬಿಟ್ಟರು ಅವನನ್ನು. ನ್ಯೂಸ್ ಚಾನೆಲ್ಗಳ ರಿಪೋರ್ಟರ್ಗಳು ಮೈಕ್ ಕ್ಯಾಮ್ರಾ ಹಿಡಿದು ಅವನ ಮುಂದೆ ಬಂದರು ಅದೇ ಪ್ರಶ್ನೆ ಕೇಳುತ್ತಾ. ಎಲ್ಲರನ್ನೂ ಕಂಡು ತುಸು ಟೆನ್ಷನ್ ಆಗಿದ್ದು ನಿಜವೇ ಮೈಸೂರಿನ ದೊರೆಗೆ. ಯಾರು ನಿಮ್ಗೆ ಇದನ್ನೆಲ್ಲ ಹೇಳಿದ್ದು? ಆ ಥರ ಏನಿಲ್ಲ, ಒಳಗಡೆ ಕುತ್ಕೊಂಡು ಮಾತಾಡೋಣ ಬನ್ನಿ ಎಂದವ ನಡೆದು ಹೋದ ಗೇಟಿನ ಒಳಗೆ. ಅವನ ಹಿಂದೆಯೇ ಅಲ್ಲಿದ್ದವರೆಲ್ಲ ನಡೆದರು. ಮನೆಯ ಒಳ ಬಂದ ಭಾರ್ಗವ್ನನ್ನು ಕಂಡ ಪೂರ್ಣ, ಭಾರ್ಗವ್ ಏನಿದೆಲ್ಲ, ನನಗೆ ತುಂಬ ಭಯ ಆಗ್ತಿದೆ ಎಂದಳು ಆತಂಕದಿಂದ. ಪೂರ್ಣ, ಹೆದರೋ ಅಂಥದ್ದೇನಿಲ್ಲ, ನೀನು ಇಲ್ಲೇ ಇರು, ಇಲ್ವಾ ಕೋಣೆಯಲ್ಲಿರು ಎನ್ನುತ್ತಾ ಫೋನ್ ಹಿಡಿದು ಶರಾವತಿಯವರಿಗೆ ಕರೆ ಮಾಡಿದ. ಬರ್ತಿದ್ದೀನಿ ಭಾರ್ಗವ್ ಎಂದರು ಶರಾವತಿ. ಪೂರ್ಣ, ಚಿನ್ನಾಗಿ ಹೇಳು ಇಲ್ಲಿ ಬರೋ ಎಲ್ರಿಗೂ ಟೀ ಮಾಡೋದಕ್ಕೆ ಎಂದವ. ಕಂಟಿ ಎಂದು ಕೂಗಿದ. ತಕ್ಷಣ ಕಂಟಿ ಅವನ ಮುಂದೆ ಓಡಿ ಬಂದ. ಅಣ್ಣ ಎನ್ನುತ್ತಾ, ಎಲ್ರಿಗೂ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು, ಎಲ್ಲರ ಜೊತೆನೂ ಕ್ಲಿಯರ್ ಆಗಿ ಮಾತಾಡೋದೇ ಒಳ್ಳೆಯದು, ಇಲ್ದಿದ್ರೆ ಇದು ಬೇರೆಯದೇ ನ್ಯೂಸ್ ಆಗುತ್ತೆ ಎಂದ. ಸರಿ ಅಣ್ಣ ಎಂದ ಕಂಟಿ ಓಡಿದ. ಭಾರ್ಗವ್ ಎಂದಳು ಪೂರ್ಣ ಆತಂಕದಲ್ಲಿ. ಹೇಳು ಎಂದವ ಕೋಣೆಯ ಮೆಟ್ಟಿಲು ಹತ್ತಿದ ಮಿನಿಸ್ಟರ್ಗೆ ಕರೆ ಮಾಡುತ್ತಾ. ಪೂರ್ಣ ಅವನ ಹಿಂದೆ ಓಡಿದಳು. ಅವಳ ಜೊತೆ ಕುಳಿತು ಮಾತನಾಡುವಷ್ಟು ತಾಳ್ಮೆ ಅವನಿಗೀಗ ಇರಲಿಲ್ಲ. ಭಾರ್ಗವ್, ಇವರೆಲ್ಲ ಯಾಕೆ ಬಂದಿದ್ದಾರೆ? ಆತಂಕವೇ ಅವಳ ಧ್ವನಿಯಲ್ಲಿ ಇದ್ದದ್ದು. ಪೂರ್ಣ, ಇದ್ರ ಬಗ್ಗೆ ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ ಎಂದು ಕೋಣೆಗೆ ಬಂದವ ಅವಳ ಮುಂದೆಯೇ ನಿಂತು ಹಲೋ ಎಂದ ಮಿನಿಸ್ಟರ್ ಕಾಲ್ ರಿಸೀವ್ ಮಾಡಿದಾಗ. ಹೇಳು ಭಾರ್ಗವ್ ಎಂದರು ಮಿನಿಸ್ಟರ್. ಸರ್, ಏನಿದೆಲ್ಲ ನ್ಯೂಸ್? ಯಾಕೆ ಈ ಥರ ಹಬ್ಸಿದಿರಾ? ನಾನು ನಿಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತನಾ? ಚೂರು ಹೊರಟಾಗಿಯೇ ಕೇಳಿದ. ಇಲ್ಲ ಭಾರ್ಗವ್, ನಾನು ಯಾವ ಸುದ್ದಿನೂ ಹಬ್ಸಿಲ್ಲ, ಇದೆಲ್ಲ ಹೇಗೆ ಅಂತ ನನಗೂ ಗೊತ್ತಿಲ್ಲ ಎಂದರವರು. ಸರ್, ನಿಜ ಹೇಳ್ತಿದ್ದೀರಾ ತಾನೇ? ಹಾಂ ಭಾರ್ಗವ್, ನಾನು ನಿಜಾನೇ ಹೇಳ್ತಿದ್ದೀನಿ, ಬೇಕಾದರೆ ನ್ಯೂಸ್ ಮುಂದೆನೂ ಹೇಳ್ತೀನಿ ನಾವಿಬ್ಬರು ಏನು ಮಾತಾಡಿದ್ವಿ ಅಂತ ಎಂದವರಿಗೆ ಸತ್ಯವಾಗಲೂ ಗೊತ್ತಿರಲಿಲ್ಲ. ಅವರ ಪಿತೂರಿಯೂ ಇರಲಿಲ್ಲ ಇದರಲ್ಲಿ, ಎಲ್ಲವೂ ಆಕಸ್ಮಿಕವಾಗಿ ಆಗಿದ್ದಷ್ಟೇ. ಇಟ್ಸ್ ಓಕೆ, ನ್ಯೂಸ್ ಮುಂದೆ ಏನು ಹೇಳಬೇಕೋ ನಾನೇ ಹೇಳ್ತೀನಿ ಎಂದವ ಕಾಲ್ ಕಟ್ ಮಾಡಿದ. ಭಾರ್ಗವ್, ಶರಾವತಿಯವರು ಕೂಗಿದ್ದು ಕಿವಿಗೆ ಬೀಳುತ್ತಿದ್ದಂತೆ ಅಮ್ಮ ಬಂದರು ಅನಿಸುತ್ತೆ ಎಂದವನೇ ಓಡಿದ ಕೆಳಗೆ. ಪೂರ್ಣ ಅವನ ಹಿಂದೆಯೇ ಕೆಳಗಿಳಿದು ಬಂದಳು. ಭಾರ್ಗವ್, ಏನಿದೆಲ್ಲ? ತುಸು ಕೋಪ ತುಸು ಆತಂಕದಲ್ಲಿ ಕೇಳಿದರು ಶರಾವತಿ. ಅಮ್ಮ, ನನಗೂ ಗೊತ್ತಿಲ್ಲ, ಅದನ್ನೇ ಮಾತಾಡಬೇಕು ಈಗ, ನೀವು ಟೆನ್ಷನ್ ತಗೋಬೇಡಿ, ನಾನು ಎಲ್ಲನೂ ವಿಚಾರಿಸ್ತೀನಿ ಎಂದ ಭಾರ್ಗವ್. ಅಣ್ಣ, ಆ ಮಿನಿಸ್ಟರ್ ಈ ಸುದ್ದಿ ಹರಡಿಸಿರ್ಬೋದಾ ನೀನು ಅವ್ರ ಪಕ್ಷಕ್ಕೆ ಸೇರಲಿಲ್ಲ ಅಂತ ಕೇಳಿದ ಆಯುಷ್. ಅವರಿಗೂ ಕಾಲ್ ಮಾಡಿದ್ದೆ ಆಯು, ಅವ್ರೇನು ಮಾಡಿಲ್ವಂತೆ ಎಂದಾಗ ಕೈಯಲ್ಲಿದ್ದ ಅವನ ಫೋನ್ ರಿಂಗ್ ಆಯಿತು. ಅದೇ ಮಿನಿಸ್ಟರ್ ವಾಪಸ್ಸು ಕರೆ ಮಾಡಿದ್ದರು. ಮಿನಿಸ್ಟರ್ ಮತ್ತೆ ಯಾಕೆ ಕಾಲ್ ಮಾಡಿದ್ರು ಎನ್ನುತ್ತಾ ರಿಸೀವ್ ಮಾಡಿ ಹಲೋ ಎಂದ. ಭಾರ್ಗವ್, ನಾನು ಆಗಲೇ ಪಾರ್ಟಿ ಆಫೀಸ್ಗೆ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ನಡೆದಿರೋದನ್ನು ಎಲ್ಲರ ಮುಂದೆನೇ ಮಾತಾಡಿದ್ದೆ, ಬಹುಶಃ ಸುದ್ದಿ ಲೀಕ್ ಆಗಿರಬೇಕು ಎಂದರು ಅನುಮಾನಪಟ್ಟು. ನಿಮ್ಮ ಪಕ್ಷದಲ್ಲೇ ಉಂಡು ಮನೆಗೆ ದ್ರೋಹ ಬಗೆಯೋ ಮೋಸಗಾರರು ಇದ್ದಾರೆ ಸರ್, ಈಗ ಅರ್ಥ ಆಗಿರಬೇಕಲ್ಲ ನಿಮಗೆ ನಾನು ಯಾಕೆ ರಾಜಕೀಯ ಬೇಡ ಅಂತೀನಿ ಅಂತ ಎಂದವನೇ ಕಾಲ್ ಕಟ್ ಮಾಡಿದ ಕೋಪದಿಂದ. ಏನಂತೆ ಕೇಳಿದರು ಶರಾವತಿ. ಅವ್ರ ಪಾರ್ಟಿಯಲ್ಲಿರೋರೇ ಯಾರೋ ಇದನ್ನೆಲ್ಲ ಕಿವಿಯಿಂದ ಕಿವಿಗೆ ಹಾಕಿದ್ದಾರೆ ಅಮ್ಮ, ನೀವು ಯೋಚನೆ ಮಾಡಿಬಿಡಿ, ಇವರೆಲ್ಲ ನನ್ನ ಕಡೆಯವರೇ, ಇವ್ರ ಜೊತೆ ನಾನು ಮಾತಾಡ್ತೀನಿ ಎಂದವ ಅತ್ತ ನೋಡಿದ. ದೊಡ್ಡ ಹಾಲ್ನಲ್ಲಿದ್ದ ಸೋಫಾಗಳನ್ನು ಒಂದು ಕಡೆ ಇಟ್ಟು ಬಂದವರಿಗೆ ಕುಳಿತುಕೊಳ್ಳಲು ಚೇರಿನ ವ್ಯವಸ್ಥೆ ಮಾಡಿದ್ದ ಕಂಟಿ. ಆಗಲೇ ಬಂದಿದ್ದವರೆಲ್ಲ ಅಲ್ಲಿ ಕುಳಿತಿದ್ದರೆ ಅವರ ಜೊತೆಗಿರುತ್ತಿದ್ದ ಬೆಂಬಲ ಕೊಡುವ ಹುಡುಗರೆಲ್ಲ ಮನೆಯ ಹೊರಗೆ ನಿಂತರು. ಮೆಂಬರ್ MLAಗಳೆಲ್ಲ ಒಬ್ಬೊಬ್ಬರೇ ಕಾರಿನಲ್ಲಿ ಬಂದಿಳಿದರು. ನೋಡುತ್ತಿದ್ದಂತೆ ಭಾರ್ಗವನ ಮನೆಯಲ್ಲಿ ರಾಜಕೀಯ ಜನ ತುಂಬಿದರು. ಅಮ್ಮ, ಇನ್ನೂ ಬರ್ತಿದ್ದಾರೆ ಅನಿಸುತ್ತೆ, 10 ನಿಮಿಷ ಬಿಟ್ಟು ಮಾತಾಡ್ತೀನಿ ಎಂದ ಭಾರ್ಗವ್ ಶರಾವತಿಯವರನ್ನು ನೋಡುತ್ತಾ. ಪೂರ್ಣ, ನೀನು ಒಳಗಿರು ಎಂದರು ಶರಾವತಿ ಅವಳಿಗೆ. ಅವಳು ತಲೆ ಆಡಿಸುತ್ತಾ ಅಡುಗೆ ಮನೆಯ ಒಳಗೆ ನಡೆದಳು. 10 ನಿಮಿಷ ಕಳೆಯುತ್ತಿದ್ದಂತೆ ಸುಮಾರು 40ರಿಂದ 50 ಜನ ಸೇರಿದರು ಅಲ್ಲಿ. ಎಲ್ಲರೂ ಭಾರ್ಗವನಿಗಾಗಿ ಕೆಲಸ ಮಾಡುವವರೇ. ಇವರ ಕೈ ಕೆಳಗೆ ಸಾಕಷ್ಟು ಜನರಿದ್ದರು. ಹೀಗೆ ಸರಪಳಿಯಂತೆ ಜನರಿದ್ದರು ಮೈಸೂರಿನ ಕಿಂಗ್ ಬೆನ್ನ ಹಿಂದೆ. ಇನ್ನು ಸಮಯ ವ್ಯರ್ಥ ಮಾಡುವುದು ಬೇಡವೆಂದುಕೊಂಡ ಭಾರ್ಗವ್ ಅವರ ಮುಂದೆ ಬಂದ. ಅವನ ಜೊತೆಯೇ ಶರಾವತಿ ಮತ್ತು ಆಯುಷ್ ಬಂದರು. ಮುಂದೆಯೇ ನ್ಯೂಸ್ ರಿಪೋರ್ಟರ್ಗಳು ಕ್ಯಾಮರಾ ಹಿಡಿದು ನಿಂತಿದ್ದರು ನೇರ ಪ್ರಸಾರ ಮಾಡಲು.
ನಿಮಗೆಲ್ಲ ನಾನು ರಾಜಕೀಯಕ್ಕೆ ಬರ್ತಿದ್ದೀನಿ ಅನ್ನೋ ಸುದ್ದಿ ಯಾರು ಕೊಟ್ಟರೋ ಗೊತ್ತಿಲ್ಲ, ಆದರೆ ಅದು ಸತ್ಯ ಅಲ್ಲ. ನಾನು ರಾಜಕೀಯಕ್ಕೆ ಬರ್ತಿಲ್ಲ, ಬರೋದೂ ಇಲ್ಲ, ಇದೆಲ್ಲ ಸುಳ್ಳು ಎಂದ ಭಾರ್ಗವ್ ನೇರವಾಗಿ ವಿಷಯಕ್ಕೆ ಬಂದ. ಮತ್ತೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ ಇಲ್ಲಿಗೆ ಬಂದು ಹೋಗಿದ್ದು ಸುಳ್ಳ ಭಾರ್ಗವ್? ಕೇಳಿದನೊಬ್ಬ ಭಾರ್ಗವ್ನ ಜೊತೆ ಬೆಳೆದು ಬಂದವ. ಅವರು ನಿನ್ನನ್ನು ಅವ್ರ ಪಕ್ಷಕ್ಕೆ ಕರೆದಿದ್ದು ಸುಳ್ಳ? ಕೇಳಿದ ಮತ್ತೊಬ್ಬ, ಅವ ಪ್ರಜಾಪಕ್ಷದ ವಿರೋಧಿ. ಇಲ್ಲ, ಹೋಮ್ ಮಿನಿಸ್ಟರ್ ನಮ್ಮ ಮನೆಗೆ ಬಂದಿದ್ದು ಸತ್ಯನೇ, ನನ್ನನ್ನು ಅವ್ರ ಪಕ್ಷಕ್ಕೆ ಬಾ ಅಂತ ಕರೆದಿದ್ದು ಸತ್ಯನೇ, ಹಾಗೆ ನಾನು ಅವ್ರ ಮಾತಿಗೆ ನಿರಾಕರಿಸಿದ್ದು ಸತ್ಯನೇ ಎಂದ ಭಾರ್ಗವ್ ಅವರ ಮಾತಿಗೆಲ್ಲ ಉತ್ತರ ಕೊಡುತ್ತಿದ್ದ. ಶರಾವತಿ ಮತ್ತು ಆಯುಷ್ ಕೇಳುತ್ತಾ ನಿಂತಿದ್ದರಷ್ಟೇ. ಪೂರ್ಣ ಅಡುಗೆ ಮನೆಯ ಬಳಿಯೇ ನಿಂತು ಎಲ್ಲವನ್ನೂ ಕೇಳುತ್ತಿದ್ದಳು. ಹಾಗಾದರೆ ಯಾವ ಪಕ್ಷಕ್ಕೂ ಬರೋದಿಲ್ವಾ ಭಾರ್ಗವ್ ನೀನು? ಕೇಳಿದರು ಶಾಸಕ ವಿಜಯಕುಮಾರ್. ಇಲ್ಲ, ನಾನು 4 ವರ್ಷದ ಹಿಂದೆನೂ ಇದೇ ಮಾತು ಹೇಳಿದ್ದೆ, ಈಗಲೂ ಇದೇ ಮಾತು ಹೇಳ್ತಿದ್ದೀನಿ. ನಾನು ಯಾವ ಪಕ್ಷಕ್ಕೂ ಸೇರೋದಿಲ್ಲ, ರಾಜಕೀಯಕ್ಕೂ ಬರೋದಿಲ್ಲ ಎಂದ ಭಾರ್ಗವ್ ದಿಟ್ಟವಾಗಿ. ಯಾಕೆ ಭಾರ್ಗವ್ ಈ ನಿರ್ಧಾರ? ನಾವೆಲ್ಲ ನಿನ್ನ ಜೊತೆಗಿರ್ತೀವಿ, ರಾಜಕೀಯಕ್ಕೆ ಬಾ ಕರೆದ ಮತ್ತೊಬ್ಬ. ನಾನು ಯಾವುದೋ ಪಕ್ಷಕ್ಕೆ ಸೇರ್ತಿದ್ದೀನಿ ಅಂತ ಸುದ್ದಿ ಗೊತ್ತಾಗ್ತಿದ್ದಾಗೆ ನನ್ನನ್ನು ಕೇಳೋದಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಅದು ನಿಮಗೆ ನನ್ನ ಮೇಲಿರೋ ಪ್ರೀತಿ, ಕಾಳಜಿ, ಅದಕ್ಕೆ ಥ್ಯಾಂಕ್ಸ್. ಆದರೆ ಯಾವಾಗ ನಾನು ಒಂದು ಪಕ್ಷ ಅಂತ ಸೇರ್ಕೋತೇನೋ ಆಗ ನೀವು ಯಾರೂ ಬರೋದಿಲ್ಲ. ನಾನು ಯಾವ ಪಕ್ಷದಲ್ಲಿ ಇರ್ತೀನೋ ಅವರಷ್ಟೇ ನನ್ನ ಜೊತೆ ಬರೋದು. ಮೊದಲಿಂದನೂ ನಿಮ್ಮ ಜೊತೆಗಿದ್ದು ನಿಮ್ಮಿಂದ ಸಹಾಯ ತಗೊಂಡು ಈಗ ಯಾವುದೋ ಒಂದು ಪಕ್ಷಕ್ಕೆ ಸೇರಿ ಉಳಿದವರನ್ನು ನಾನು ಕಡೆಗಣಿಸೋದು ತಪ್ಪಲ್ವಾ? ನಾನು ನಿಮ್ಮ ವಿರೋಧಿ ಆದರೂ ಆಗಬಹುದು. ಆಗ ನಿಮ್ಗೆ ಖಂಡಿತ ನನ್ನ ಮೇಲೆ ಕೋಪ ಬರುತ್ತೆ. ನೀವೇ ಹೇಳ್ತೀರಾ, ಭಾರ್ಗವ್ ಶರ್ಮಾ ನಮ್ಮ ಹತ್ರ ಆ ಸಹಾಯ ತಗೊಂಡಿದ್ದ, ಈ ಕೆಲಸ ಮಾಡಿಸ್ಕೊಂಡಿದ್ದ, ಈಗ ಅವ್ರ ಪಕ್ಷಕ್ಕೆ ಸೇರ್ದ ಅಂತ. ಯಾಕೆ ಬೇಕು ನನಗೆ ಈ ಮಾತೆಲ್ಲ? ನನಗೆ ನೀವೆಲ್ಲ ಸಹಾಯ ಮಾಡಿದಿರಾ. ಭಾರ್ಗವ್ ಯಾರ ಸಹಾಯನೂ ಮರೆಯೋದಿಲ್ಲ, ಹಾಗೆ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಅದಕ್ಕೆ ನಾನು ಯಾವ ಪಕ್ಷಕ್ಕೂ ಸೇರೋದಿಲ್ಲ. ನನಗೆ ನೀವೆಲ್ಲರೂ ಬೇಕು. ಯಾವಾಗ ಯಾರ ಹತ್ರ ನನ್ನ ಕೆಲಸ ಇರುತ್ತೋ ಅವ್ರ ಮುಂದೆ ನಾನಿರ್ತೀನಿ. ಯಾವಾಗ ನಿಮಗೆ ನನ್ನಿಂದ ಸಹಾಯ ಬೇಕೋ ಆಗ ನನ್ನ ಹತ್ರ ಬನ್ನಿ, ಖಂಡಿತ ನಾನು ಇಲ್ಲ ಅನ್ನೋದಿಲ್ಲ. ಆದರೆ ರಾಜಕೀಯಕ್ಕೆ ಮಾತ್ರ ನನ್ನನ್ನು ಎಳಿಬೇಡಿ ಎಂದ ಎಲ್ಲರನ್ನೂ ನೋಡುತ್ತಾ. ನಿಮ್ಗೆ ಇಷ್ಟೊಂದು ಜನರ ಬೆಂಬಲ ಇದೆ ಅಂದಮೇಲೆ ನೀವೇ ಯಾಕೆ ಒಂದು ಸ್ವಂತ ಪಕ್ಷ ಕಟ್ಟಬಾರ್ದು? ಕೇಳಿದರು ನ್ಯೂಸ್ ರಿಪೋರ್ಟರ್ ಒಬ್ಬರು. ರಾಜಕೀಯನೇ ಬೇಡ ಅಂತ ಹೇಳ್ತಿದ್ದೀನಲ್ಲ, ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಮಾಡ್ತಿದ್ದೀರಾ ಎಂದ ಖಾರವಾಗಿ. ನಮಗೆಲ್ಲ ನೀನು ಬೇಕು ಭಾರ್ಗವಣ್ಣ. ಒಡ ಹುಟ್ಟದೇ ಇದ್ರು ಅಣ್ಣ ತಮ್ಮರಾಗೆ ಜೊತೆಗೆ ಬೆಳೆದವರು ನಾವೆಲ್ಲ. ಇಲ್ಲಿ ಬಂದಿರೋ ಎಲ್ಲರೂ ನಿನ್ನಿಂದ ಒಂದಲ್ಲ ಒಂದು ಸಹಾಯ ಪಡೆದವ್ರೆ. ನೀನು ಏನೇ ಸಹಾಯ ಬೇಕೆಂದ್ರೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಎಂದನೊಬ್ಬ ಭಾರ್ಗವ್ನ ಆತ್ಮೀಯ. ಥ್ಯಾಂಕ್ ಯು ಸೋ ಮಚ್ ಎಂದ ಭಾರ್ಗವ್ ನಿರಾಳವಾಗಿ. ಅವ ಗಳಿಸಿದ ಪ್ರೀತಿ ಕಂಡು ಶರಾವತಿಯವರಿಗೆ ಖುಷಿಯಾದರೂ ಮನದ ಮೂಲೆಯಲ್ಲೆಲ್ಲೋ ಆತಂಕ ಇದ್ದದ್ದೇ. ಸರಿ ಭಾರ್ಗವ್, ನಾವೆಲ್ಲ ಹೋಗಿ ಬರ್ತೀವಿ ಹಾಗಾದರೆ ಎನ್ನುತ್ತಾ ವಿಜಯಕುಮಾರ್ ಮೇಲೆದ್ದರು ಮೊದಲು. ಎಲ್ಲರೂ ಟೀ ಕುಡಿದು ಹೋಗಿ ಎಂದ ಭಾರ್ಗವ್. ಚಿನ್ನ ಟೀ ಹಿಡಿದು ಬಂದಿದ್ದನ್ನು ನೋಡಿ ಬೇಕಾಗಿದ್ದವರು ತೆಗೆದುಕೊಂಡರು. ಶಾಸಕರೆಲ್ಲ ಭಾರ್ಗವ್ನ ಜೊತೆ ಪ್ರತ್ಯೇಕವಾಗಿ ಮಾತನಾಡಲು ಕಾದು ನಿಂತರು. ಪ್ರತಿಯೊಬ್ಬರ ಜೊತೆಯೂ 2 ನಿಮಿಷ ಮಾತನಾಡಿದ ಭಾರ್ಗವ್ ಅರ್ಧ ಗಂಟೆಯಲ್ಲಿ ಎಲ್ಲರನ್ನೂ ಕಳುಹಿಸಿಕೊಟ್ಟ. ಮನೆ ಖಾಲಿ ಆಗಿದ್ದನ್ನು ಕಂಡ ಶರಾವತಿ, ಇವರೆಲ್ಲ ನಿನ್ನ ಪರವಾಗಿದ್ದಾರೆ, ಅದು ನನಗೆ ಖುಷಿನೇ, ಆದರೆ ಇದೆಲ್ಲ ನಡಿಬಾರ್ದಿತ್ತು ಭಾರ್ಗವ್ ಎಂದರು ಮುಖ ಚಿಕ್ಕದು ಮಾಡಿಕೊಂಡು. ಈಗ ಆಗ ಹೋಗಿದೆ ಅಮ್ಮ ಎಂದವ ಅವರೆದುರು ಕುಳಿತ. ಆಯುಷ್ ಕೂಡ ಅವನ ಪಕ್ಕದಲ್ಲಿ ಕುಳಿತ. ಮೂವರಲ್ಲೂ ಮೌನ ಆವರಿಸಿತು. ಅದೇ ಸಮಯಕ್ಕೆ ಹೊರಬಂದ ಪೂರ್ಣ ಅವರ ಬಳಿ ಬಂದು ನಿಂತಳು. ಅವಳನ್ನು ಕಂಡ ಶರಾವತಿಯವರು, ಭಾರ್ಗವ್, ಇದೆಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ನೀನು ಪೂರ್ಣ ಎಲ್ಲಿಗಾದರೂ ಹೋಗಿ ಬನ್ನಿ. ನೀವು ಮದುವೆ ಆದಮೇಲೆ ಎಲ್ಲಿಗೂ ಹೋಗಿಲ್ಲ, ಇದೊಂದು ನೆಪ ಸಿಕ್ಕಾಗುತ್ತೆ ಎಂದರು ಯೋಚಿಸಿ. ಮತ್ತೇನು ಸುದ್ದಿ ಆಗುವುದೋ ಎಂಬ ಆತಂಕ ಅವರಿಗೆ. ಅಮ್ಮ, ಇದಕ್ಕೆಲ್ಲ ಹೆದರಿ ಹೋಗೋದಾ? ನೋ ಎಂದನವ ಅವರ ಮಾತಿಗೆ ಒಪ್ಪದೆ. ಹೆದರಿ ಹೋಗು ಅಂತ ಹೇಳ್ತಿಲ್ಲ ಭಾರ್ಗವ್, ನಾನು ನಮ್ಮೆಲ್ಲರ ನೆಮ್ಮದಿ ಹಾಳಾಗದಿರಲಿ ಅಂತ ಹೇಳ್ತಿದ್ದೀನಿ. ನೀನು ಇಲ್ಲೇ ಇದ್ದರೆ ಇವರೆಲ್ಲ ಮತ್ತೇನೋ ಸುದ್ದಿ ಮಾಡಿಬಿಡ್ತಾರೆ ನಿನ್ನ ಬಗ್ಗೆ, ಅದಕ್ಕೆ ಹೇಳ್ತಿದ್ದೀನಿ. ಪೂರ್ಣ, ನೀನು 4 ದಿನ ಎಲ್ಲಿಗಾದರೂ ಟ್ರಿಪ್ ಹೋಗಿ ಬನ್ನಿ ಎಂದರು. ಬೇಡಮ್ಮ, ಆಫೀಸ್ ಕೆಲಸ ತುಂಬ ಇದೆ, ನೀವು ಟೆನ್ಷನ್ ತಗೋಬಿಡಿ, ಸುಮ್ಮನಿರಿ ಎಂದ. ನಾನು ಹೇಳಿದ್ದನ್ನು ಕೇಳ್ತೀಯೋ ಇಲ್ವೋ ಭಾರ್ಗವ್ ನೀನು? ಗಟ್ಟಿಯಾಗಿ ಕೇಳಿದರು ಜೋರು ಮಾಡಿ. ಅಣ್ಣ ಒಪ್ಕೋ, ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅವರು ಸಮಾಧಾನಕ್ಕಾದರೂ ಒಪ್ಕೊಂಡು ನೀನು ಪೂರ್ಣ ಎಲ್ಲಿಗಾದರೂ ಹೋಗಿ ಬನ್ನಿ ಎಂದ ಆಯುಷ್ ಅವನ ಹೆಗಲ ಮೇಲೆ ಕೈ ಇಟ್ಟು. ಸರಿ ಅಮ್ಮ ಎಂದ ಭಾರ್ಗವ್ ಅವರ ಸಮಾಧಾನಕ್ಕೆ ಒಪ್ಪಿದ. ಸರಿ ಹಾಗಾದರೆ ಈಗ ಆಫೀಸ್ಗೆ ಹೋಗಬೇಡ, ಎಲ್ಲಿಗೆ ಹೋಗೋದು ಅಂತ ಪೂರ್ಣ ಜೊತೆ ನಿರ್ಧಾರ ಮಾಡಿ ಹೇಳು, ನಾನು ಅರೇಂಜ್ ಮಾಡ್ತೀನಿ ಎಂದರು. ಅವ ಏನೂ ಹೇಳದೆ ಕುಳಿತ. ಶರಾವತಿ ಎದ್ದು ಕೋಣೆಗೆ ನಡೆದರು. ಅಣ್ಣ, ನಾನು ಆಫೀಸ್ಗೆ ಹೋಗಿರ್ತೀನಿ, ಕೆಲಸ ಇದೆ ಎಂದ ಆಯುಷ್ ಎದ್ದು ನಡೆದ ಹೊರಗೆ. ಕಂಠಿ ಕೂಡ ಭಾರ್ಗವ್ನ ಆಫೀಸ್ಗೆ ನಡೆದ. ಆಗಿದ್ದೆಲ್ಲವನ್ನೂ ಯೋಚಿಸಿ ತಲೆ ಧಿಮ್ಮೆಂದಾಗ ಭಾರ್ಗವ್ ಎದ್ದು, ಪೂರ್ಣ ಸ್ಟ್ರಾಂಗ್ ಟೀ ಎಂದು ಅವಳಿಗೆ ಹೇಳಿ ಕೋಣೆಗೆ ನಡೆದ. ಪೂರ್ಣ ಸರಿ ತರ್ತೀನಿ ಎಂದು ಅಡಿಗೆ ಮನೆಗೆ ನಡೆದಳು.
ಅವ ಮುಖ ತೊಳೆದು ಫ್ರೆಶ್ ಆಗುವಷ್ಟರಲ್ಲಿ ಅವಳು ಟೀ ಹಿಡಿದು ಕೋಣೆಗೆ ಬಂದಳು. ತಗೊಳ್ಳಿ ಎಂದು ಅವನ ಮುಂದೆ ಕಪ್ ಹಿಡಿದಾಗ ಭಾರ್ಗವ್ ಮಂಚದ ತುದಿಗೆ ಕುಳಿತ ಟೀ ಕುಡಿಯುತ್ತಾ ಅವನ ಗೊಂದಲದ ಮೊಗ ನೋಡಿ ಅವಳಿಗೆ ಮಾತನಾಡಲು ಆಗುತ್ತಿಲ್ಲ. ಕೋಪದಲ್ಲಿ ರೇಗಿಬಿಟ್ಟರೆ ಎಂಬ ಕಸಿವಿಸಿ ಮನದಲ್ಲಿ. ಹಾಗಾಗಿ ಏನೊಂದು ಕೇಳದೆ ನಿಂತಳು ಅವನ ಮುಂದೆ. ಟೀ ಕುಡಿಯುತ್ತಿದ್ದ ಭಾರ್ಗವ್ ಅವಳ ಮೌನ ಕಂಡು ಯಾಕೆ ಸುಮ್ಮನೆ ನಿಂತಿದೀಯಾ ಎಂದು ಕೇಳಿದ ಸಹಜವಾಗಿಯೇ. ಅವಳ ಮನದ ಸ್ಥಿತಿ ಪೂರ್ತಿಯಾಗಿ ಅಲ್ಲದಿದ್ದರೂ ಕೊಂಚವಾದರೂ ಅರಿತಿದ್ದ ಅವ. ಯಾಕಿಲ್ಲ ಎಂದಳು. ಆಗ್ಲೇ ಏನೋ ಮಾತಾಡಬೇಕು ಅಂದೆ, ಏನದು ಕೇಳಿದ ಟೀ ಕುಡಿಯುತ್ತಲೇ. ಅದು ಏನಿಲ್ಲ, ನೀವು ರೆಸ್ಟ್ ಮಾಡಿ ಎಂದಳು ಅವ ಕೊಂಚ ಸುಧಾರಿಸಿಕೊಳ್ಳಲಿ ಎಂದುಕೊಂಡು. ಟೀ ಕುಡಿದು ಮುಗಿಸಿ ಕಪ್ ಅಲ್ಲಿಯೇ ಟೇಬಲ್ ಮೇಲಿಟ್ಟವ ಅವಳ ಕೈ ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ. ಅವನನ್ನೇ ನೋಡಿತು ಹುಡುಗಿ ಪಿಳಿ ಪಿಳಿ ಕಣ್ಣು ಬಿಡುತ್ತಾ. ನಿನ್ನ ಮನಸ್ಸಲ್ಲಿ ಏನಿದೆ ಪ್ರಶ್ನೆ, ಅದನ್ನ ನೇರವಾಗಿ ಕೇಳು ಎಂದ. ಮೊದಲಿನ ದಿನದಲ್ಲಿ ನೀನು ಮೈಸೂರಿನ ಕಿಂಗ್ ಅಂತ ಮೆರೆಯುವಾಗಲೆಲ್ಲ ನಾನು ನಿನಗಿರೋ ಅಹಂಕಾರ ಅದು ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ಅದು ನಿಜಾನೇ, ನೀನು ಮೈಸೂರಿನ ಕಿಂಗ್. ಆದರೆ ಎಂದವಳು ಮುಂದೆ ಕೇಳಬೇಕೋ ಬೇಡವೋ ಎಂದು ಮಾತು ನಿಲ್ಲಿಸಿದಳು. ಹಾಂ ಹೇಳು ಎಂದ. ಇದೆಲ್ಲ ಹೇಗೆ ಭಾರ್ಗವ್? 4 ವರ್ಷದ ಹಿಂದೆ ಹಾಗೆ ಹೀಗೆ ಅನ್ನೋದನ್ನೇ ಮಾತಾಡ್ತಿದ್ದಾರೆ ಎಲ್ಲರೂ. ಬೆಳಗ್ಗೆ ಮಿನಿಸ್ಟರ್ ಕೂಡ ನಿನ್ನ ಹಳೆ ದಿನಗಳ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೀನಿ, ನೀನು ಹಾಗಿದ್ದೆ ಹೀಗಿದ್ದೆ ಅಂತೆಲ್ಲ ಹೇಳಿದರು. ಅವತ್ತು ಬಂದಾಗಲೂ ನಿನ್ನ ಬಗ್ಗೆ ಗೊತ್ತಿಲ್ಲ ಅನ್ನೋ ಥರ ಮಾತು ಕೇಳಿದ್ವು. ಅತ್ತೆ ಹೇಳಿದರು ನೀನು ಮೊದಲೆಲ್ಲ ತುಂಬ ಹಠಮಾರಿ ಇದ್ದೆ, ಊರು ತುಂಬ ಮೆರೀತಿದ್ದೆ, ಹೊಡೆದಾಡ್ಕೊಂಡು ಮನೆಗೆ ಬರ್ತಿದ್ದೆ ಅಂತ. ಅದರ ಅರ್ಥ ನೀನು ಹೇಗಿದ್ದೆ, ದೊಡ್ಡ ರೌಡಿ ಆಗಿರಲಿಲ್ಲ ತಾನೇ? ಮಗುವಂತೆ ಕೇಳಿದಳು. ಅವ ಕಿರುನಕ್ಕು ಅವಳ ಕೈ ಹಿಡಿದ. ರೌಡಿ ಆಗಿದ್ರೆ ನನ್ನನ್ನು ಬಿಟ್ಟು ಹೋಗ್ತೀಯಾ ಕೇಳಿದ ಮಾತಿಗೆ. ಶರಾವತಿಯವರ ಆತಂಕ ಅವನ ಮನದಲ್ಲೂ ಮನೆ ಮಾಡಿತ್ತು ಅವಳ ಪ್ರಶ್ನೆ ಕೇಳಿ. ಯಾಕೆ ಬಿಟ್ಟು ಹೋಗಬೇಕು ನಾನು ನಿಮ್ಮನ್ನು? ನೀವು ಅವತ್ತು ಹೀಗೆ ಪ್ರಶ್ನೆ ಕೇಳಿದ್ರಿ, ನಿಮ್ಮ ಹಳೆ ದಿನಗಳ ಬಗ್ಗೆ ಗೊತ್ತಾದರೂ ಜೊತೆಗಿರ್ತೀಯಾ ಅಂತ. ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ, ನಿಮ್ಮ ಹಳೆ ದಿನಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ, ಎಷ್ಟೇ ಆದರೂ ಹೆಂಡತಿ ಅಲ್ವಾ ಅಂತ. ಈಗಲೂ ನನ್ನ ಉತ್ತರ ಅದೇ ಭಾರ್ಗವ್ ಶರ್ಮಾ. ಈ ಪೂರ್ಣಮಹೇಶ್ವರಿ ನಿನ್ನ ಜೊತೆಗೆ ಇರ್ತಾಳೆ ಯಾವಾಗಲೂ ಎಂದಳು ಅವನ ತೋಳಿಗೆ ಕೈ ಬೆಸೆದು ಭುಜದ ಮೇಲೆ ತಲೆ ಇಟ್ಟು. ನೀನು ಜೊತೆಗಿರ್ತೀನಿ ಅಂತ ಹೇಳಿದ್ಯಲ್ಲ ಪೂರ್ಣ, ಅಷ್ಟು ಸಾಕು ನನಗೆ. ಎಲ್ಲಿ ನೀನು ಅಮ್ಮನ ಹಾಗೆ ನನ್ನ ಜೊತೆ ಒರಟಾಗಿ ನಡ್ಕೋತೀಯೋ ಅನ್ನೋ ಭಯ ನನಗೆ ಮನದಲ್ಲೇ ಎಂದುಕೊಂಡ ಭಾರ್ಗವ್. ಕೆಲವು ಸೆಕೆಂಡುಗಳು ಹಾಗೆ ಕಳೆದಾಗ ಅವನಿಂದ ಸರಿದ ಪೂರ್ಣ, ನಿಮ್ಗೀಗಲೇ ಇಷ್ಟೊಂದು ಕೋಪ ಅಹಂಕಾರ ಇದೆ. ಅತ್ತೆ ಹೇಳ್ತಾರೆ ಈಗಿನಕ್ಕಿಂತ ಜಾಸ್ತಿನೇ ಹಠ ಕೋಪ ಇತ್ತು ಅಂತ. ಅಂದರೆ ಅದೆಷ್ಟು ಕೊಬ್ಬಿತ್ತು ನಿನಗೆ ಅಂತ. ಆದರೂ ನೀನು ಇನ್ನೂ ನಿನ್ನ ಕೋಪ ಹಠ ಕಡಿಮೆ ಮಾಡ್ಕೋಬೇಕು ನೋಡು ಭಾರ್ಗವ್ ಶರ್ಮಾ ಎಂದಳು ಮುದ್ದಾಗಿ ಅವನನ್ನು ಕಾಡಲು. ನೀನು ಹೇಳಿದೆ ಅಂತ ನಾನೇನು ಬದಲಾಗೋದಿಲ್ಲ. ಕಿಂಗ್ ಯಾವಾಗಲೂ ಕಿಂಗ್ ಕಣೆ, ಶುಗರ್ಲೆಸ್ ಎಂದವ ಅವಳಿಂದ ದೂರ ಸರಿದು ಅವಳ ಮಡಿಲಲ್ಲಿ ತಲೆಯಿಟ್ಟು ಕಾಲು ಚಾಚಿದ. ಅವನ ಕೂದಲು ನೆವರಿಸುತ್ತಾ ಅವನನ್ನೇ ನೋಡಿದ ಪೂರ್ಣ, ನಾನೊಂದು ಪ್ರಶ್ನೆ ಕೇಳ ಭಾರ್ಗವ್, ನಿಮಗೆ ಉತ್ತರ ಕೊಡಬೇಕು ಅನಿಸಿದ್ರೆ ಕೊಡಿ ಎಂದಳು. ಕೇಳು ಎಂದನವ ಅವಳನ್ನೇ ನೋಡುತ್ತಾ. ಎಲ್ಲರೂ ನಿಮ್ಮ ಹಿಂದಿನ ದಿನಗಳ ಬಗ್ಗೆ ಮಾತಾಡ್ತಿದ್ದಾರೆ. ನೀವು 4 ವರ್ಷದ ಹಿಂದೆ ಇದ್ದಿದ್ದ ಭಾರ್ಗವ್ನೇ ಈಗಲೂ ಇರೋದು ಅಂತೀರಾ. ಆದರೆ ಎಲ್ಲರೂ ನಿಮ್ಮನ್ನು ಹಾಗೆ ನೋಡ್ತಿಲ್ಲ. ಯಾಕಂದರೆ ಹಿಂದೆನೂ ನೀವು ಹೀಗೆ ಇದ್ದಿದ್ರೆ ಆ ಮಿನಿಸ್ಟರ್ ನಿಮಗೆ ರಾಜಕೀಯಕ್ಕೆ ಬಾ ಅಂತ ಬಂದು ಕರಿತಿರ್ಲಿಲ್ಲ. ಇವತ್ತು ಅವರೆಲ್ಲ ಬಂದು ನಮ್ಮ ಪಕ್ಷಕ್ಕೆ ಬಾ ಅಂತ ಕರೆದಿದ್ದು ನೋಡಿದ್ರೆ ನೀವೊಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಅಂತೂ ಅಲ್ಲ. ನಿಜ ಹೇಳಿ ಭಾರ್ಗವ್, 4 ವರ್ಷದ ಹಿಂದೆ ನೀವು ಏನಾಗಿದ್ರಿ? ಅವತ್ತು ನನ್ನನ್ನು ಮದುವೆಗೆ ಒಪ್ಸೋದಕ್ಕೂ ಹೀಗೆ ಎಲ್ಲರನ್ನೂ ಒಟ್ಟುಗೂಡಿಸಿದ್ರಿ. ಇಷ್ಟೊಂದು ಜನರ ಪರಿಚಯ ನಿಮ್ಗೆ ಹೇಗಿದೆ? ಈ ಮೈಸೂರಿನ ಕಿಂಗ್ ಅಂತ ಮೆರೆಯೋದ್ರ ಹಿಂದಿನ ರಹಸ್ಯ ಏನು? ಕುತೂಹಲ ಮೂಡಿದ್ದರಿಂದ ಈ ಬಾರಿ ಗಂಭೀರವಾಗಿಯೇ ಕೇಳಿದಳು. ಅವಳ ಮನದಲ್ಲಿ ಈ ಪ್ರಶ್ನೆ ಎಂದೋ ಮೂಡಿತ್ತು, ಆದರೆ ಕೇಳುವ ಧೈರ್ಯ ಮಾಡಿರಲಿಲ್ಲ. ಈಗ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರುವರಲ್ಲವೇ? ಆ ಅಧಿಕಾರದಿಂದ ಮತ್ತೆ ಕೇಳಿದಳು. ಒಂದಲ್ಲ ಒಂದಿನ ನೀನು ಈ ಪ್ರಶ್ನೆ ಕೇಳ್ತೀಯಾ ಅಂತ ನನಗೆ ಗೊತ್ತಿತ್ತು ಪೂರ್ಣ, ಅದಕ್ಕೆ ಕೇಳಿದ್ದು ನಾನು. ನೀನು ನನ್ನನ್ನು ಬಿಟ್ಟು ಹೋಗೋದಿಲ್ಲ ತಾನೇ ಅಂತ ಎಂದ. ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದಿನಲ್ಲ, ಈಗ ಹೇಳಿ, ನನಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕುತೂಹಲ ಎಂದಳು ಅವನೆದೆಯ ಮೇಲೆ ಕೈ ಇಟ್ಟು. ಅವ ಹೇಳುವ ಮೊದಲು ಕ್ಷಣ ಶರಾವತಿಯವರ ಮಾತು ಜ್ಞಾಪಿಸಿಕೊಂಡ. ಪೂರ್ಣಳಿಗೆ ಏನು ವಿಷಯ ಗೊತ್ತಾಗಬಾರದೆಂದು ಗಂಟೆಗಳ ಮೊದಲೇ ಫೋನಿನಲ್ಲಿ ಮಾತನಾಡಿದ್ದರಲ್ಲವೇ? ಅವರು ಹೇಳಿದಂತೆಯೇ ತನ್ನ ಹಳೆಯ ದಿನಗಳ ಬಗ್ಗೆ ಕೇಳಿ ಪೂರ್ಣ ನೊಂದುಕೊಂಡರೆ, ಅಥವಾ ಇದರಿಂದಲೇ ತಮ್ಮಿಬ್ಬರ ಮಧ್ಯೆ ಮನಸ್ತಾಪ ಮೂಡಿದರೆ? ಯೋಚನೆಗಳು ಒಂದೊಂದೇ ಹರಿದಾಡಿದವು ಅವನ ಮನದಲ್ಲೂ. ಈಗೀಗ ಶುರುವಾಗಿರುವ ಪ್ರೀತಿ ಬೇರೆ, ಕಳೆದುಕೊಳ್ಳುವ ಭಯ ಇದ್ದದ್ದೇ. ಅಮ್ಮ ಅನ್ಕೊಂಡಿರೋ ಹಾಗೆ ಪೂರ್ಣ ನನ್ನ ಬಗ್ಗೆ ತಪ್ಪು ತಿಳ್ಕೊತಾಳ? ಅವಳಿಗೆ ನನ್ನ ಮೇಲಿರೋ ಪ್ರೀತಿ ಬದಲಾಗುತ್ತಾ? ಮೊದಲಿಂದಾನೂ ಅವಳಿಗೆ ನಾನು ಈ ಹಠ ಕೋಪ ಜಂಬ ಹಿಡಿಸೋದಿಲ್ಲ.
ಇನ್ನು ನನ್ನ ಹಳೆಯ ಒರಟುತನ ಕೇಳಿ ಮತ್ತೇನಾದರೂ ಎಂದು ಯೋಚಿಸಿದ ಮನದಲ್ಲೇ. ಏನು ಯೋಚನೆ ಮಾಡ್ತಿದ್ದೀರಾ? ನಾನೇನಾದರೂ ತಪ್ಪು ಕೇಳಿದೆನಾ? ಅವ ಮಾತನಾಡದೇ ಇದ್ದದ್ದನ್ನು ನೋಡಿ ಕೇಳಿದಳು, ಯೋಚನೆಯಲ್ಲೇ ಮಗ್ನ ಆಗಿದ್ದವನನ್ನು ಎಚ್ಚರಿಸಿ. ಇಲ್ಲ, ಹಾಗೇನಿಲ್ಲ. ನಿನಗೆ ಮೊದಲೇ ನಾನು ಹೀಗೆಲ್ಲ ಮೆರೆಯೋದು, ನನ್ನ ಅಹಂಕಾರ ಜಂಬ ಇಷ್ಟ ಆಗೋದಿಲ್ಲ. ಇನ್ನು ಇದಕ್ಕಿಂತ ಜಾಸ್ತಿನೇ ನಾನು ಮೆರಿತಿದ್ದೆ ಅನ್ನೋದು ಗೊತ್ತಾದರೆ ನೀನೇನು ಅನ್ಕೋತೀಯೋ ಅಂತ ಎಂದ ಅವಳನ್ನೇ ನೋಡುತ್ತಾ. ನೀವು ಬದಲಾಗಿದ್ದೀರೋ ಇಲ್ವೋ ಮೊದಲು ಹೇಳಿ ನನಗೆ ಎಂದಳು ಅವನ ಮಾತುಗಳು ಗೊಂದಲ ಮೂಡಿಸಿದಾಗ. ಯಾಕೆ? ಮತ್ತೆ ಒಂದು ಸರಿ ಹೇಳ್ತೀರಾ ನಾನು ಮೊದಲಿನ ಭಾರ್ಗವನೇ ಈಗಲೂ ಅಂತ, ಮತ್ತೊಂದು ಸರಿ ಹೇಳ್ತೀರಾ ಆಗ ಹಾಗಿದ್ದೆ ಈಗ ಆ ಥರ ಏನಿಲ್ಲ ಅಂತ. ಆಗ ನಾನು ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ ಪೂರ್ಣ, ಬರೀ ಊರಲ್ಲಿತಿದ್ದೆ. ಹಾಗಾಗಿ ಜಾಸ್ತಿನೇ ಜಗಳ ಮಾಡ್ಕೊಂಡು ಬರ್ತಿದ್ದೆ. ಈಗ ಆಫೀಸ್ ಬಿಸ್ನೆಸ್ ಅಂತ ಕೆಲಸದಲ್ಲೇ ಮುಳುಗಿರ್ತೀನಿ. ಹಾಗಾಗಿ ಬೇಡದಿರೋ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗಲೂ ನಾನು ಜನರ ಜೊತೆಗೆ ನಿಂತರೆ ಅದೇ ಭಾರ್ಗವ್ ಶರ್ಮಾನೇ ಎಂದ ಗರ್ವದಿಂದ. ಹಾಗಾದರೆ ಹೇಳಿ ಭಾರ್ಗವ್, ನೀವು ಮೊದಲು ಹೇಗಿದ್ರಿ ಅಂತ. ನೀವು ಹೇಗಿದ್ರೂ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂದಳು ಅವನ ಹಣೆಯ ಮೇಲೆ ಕೂದಲನ್ನು ಸರಿಸುತ್ತಾ. ಅದು ಎಂದು ಅವ ಹೇಳುವಷ್ಟರಲ್ಲಿ ಬಾಗಿಲ ಸದ್ದಾಯಿತು. ಯಾರು ಎನ್ನುತ್ತಾ ಭಾರ್ಗವ್ ಅವಳ ಮಡಿಲಿನಿಂದ ಮೇಲೆದ್ದ. ಪೂರ್ಣ ಎದ್ದು ಬಂದು ಬಾಗಿಲು ತೆಗೆದಳು. ಶರಾವತಿ ಒಳ ಬಂದರು. ಡಿಸ್ಟರ್ಬ್ ಮಾಡಿದ್ದ ನಾನು ನಿಮ್ಮನ್ನು ಎನ್ನುತ್ತಾ ಮುಂದೆ ಬಂದರು. ಇಲ್ಲ ಅತ್ತೆ, ಹಾಗೇನಿಲ್ಲ ಎಂದರು. ಭಾರ್ಗವ್, ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ರಾ ಕೇಳಿದರು ಅವನನ್ನು ನೋಡುತ್ತಾ. ಇಲ್ಲ ಅಮ್ಮ, ಅದು ಎಂದವನಿಗೆ ಎಲ್ಲಿಗೂ ಹೋಗುವ ಮನಸ್ಸಿಲ್ಲ. ನನಗೆ ಗೊತ್ತಿತ್ತು ನೀನಿನ್ನೂ ಯೋಚನೆ ಮಾಡಿರೋದಿಲ್ಲ ಅಂತ. ಅದಕ್ಕೆ ನಾನು ನಿಮ್ಮಿಬ್ಬರಿಗೋಸ್ಕರ ಒಂದು ಒಳ್ಳೆ ಜಾಗ ಹುಡ್ಕೊಂಡು ಬಂದಿದ್ದೀನಿ ಎಂದರು ಖುಷಿಯಿಂದ. ಅವರಿಗೆ ಅವನನ್ನು ಊರಿನಿಂದ ಕೊಂಚ ದಿನ ದೂರ ಇಡಬೇಕಿತ್ತಷ್ಟೇ ಈಗ. ಎಲ್ಲಿಗಮ್ಮ ಕೇಳಿದನವ. ಮಾಲ್ಡೀವ್ಸ್. ವಾಟ್ ಮಾಲ್ಡೀವ್ಸ್? ಅಷ್ಟು ದೂರನಾ? ನೋ ಅಮ್ಮ, ನಾನೆಲ್ಲೋ ಇಲ್ಲೇ ಕರ್ನಾಟಕದಲ್ಲೇ 2 ದಿನ ಹೋದ್ರಾಯ್ತು ಅಂದ್ಕೊಂಡಿದ್ದೆ. ನೀವು ಇಂಡಿಯಾ ಬಿಟ್ಟು ಕಳಿಸ್ತಿದ್ದೀರಲ್ಲ. ನೋ, ಅಷ್ಟು ದೂರ ನಾನು ಹೋಗೋದಿಲ್ಲ ಎಂದ ಒಪ್ಪದೆ. ಭಾರ್ಗವ್, 15 ದಿನ ಹೋಗಿ ಬರೋದಕ್ಕೆ ನಾನು ಹೇಳ್ತಿರೋದು, ಅಲ್ಲೇ ಇರೋದಕ್ಕಲ್ಲ. ಏನೇ ಆಗಲಿ ಅಮ್ಮ, ಬಿಸ್ನೆಸ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಬಿಸ್ನೆಸ್ ಬಿಟ್ಟು ಹೋಗೋದಿಲ್ವಾ ಅಥವಾ ಮೈಸೂರನ್ನು ಬಿಟ್ಟು ಹೋಗೋದಿಲ್ವಾ? ಕೇಳಿದವರ ಮಾತಿನ ಅರ್ಥ ಅವನಿಗೆ ಗೊತ್ತಿತ್ತು. ಹಿಂದೆಯೂ ಅವ ಆ ಊರನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದಿದ್ದನಲ್ಲವೇ, ಅದೇ ನೆನಪಾಯಿತು. ಆ ಥರ ಏನಿಲ್ಲ ಅಮ್ಮ, ಈ ಟ್ರಿಪ್ ಅಂತ ಏನೂ ಬೇಡ ಎಂದವನಿಗೆ ಎಲ್ಲಿಗೂ ಹೋಗುವ ಮನಸ್ಸಿಲ್ಲ. ನಿಂತಿದ್ದ ಪೂರ್ಣಳತ್ತ ನೋಡಿದ ಶರಾವತಿಯವರು, ಪೂರ್ಣ, ಊಟಕ್ಕೆ ತಯಾರಿ ಮಾಡಿ ಹೋಗು ಎಂದರು ತಾವು ಭಾರ್ಗವನ ಜೊತೆ ಪ್ರತ್ಯೇಕವಾಗಿ ಮಾತಾಡುವುದಕ್ಕೆ. ಅವರ ಮಾತಿಗೆ ತಲೆ ಆಡಿಸಿದವಳು ಹೊರ ನಡೆದಳು. ಅವಳು ಹೋಗಿದ್ದನ್ನು ಕಂಡ ಶರಾವತಿ, ಭಾರ್ಗವ್, ಅರ್ಥ ಮಾಡ್ಕೊ, ಪೂರ್ಣಂಗೆ ನಿನ್ನ ಆ ಜಗಳ, ಮೆರವಣಿಗೆ, ಅಹಂಕಾರ ಎಲ್ಲ ಗೊತ್ತಾದರೆ ಅವಳು ಏನು ಅನ್ಕೊಳ್ಳೋದಿಲ್ಲ ಎಂದರು ಮತ್ತದೇ ಮಾತನಾಡುತ್ತಾ. ಅಮ್ಮ, ನೀವು ಬರೋದಕ್ಕೂ ಮೊದಲು ನಾನು ಅದನ್ನೇ ಮಾತಾಡ್ತಿದ್ದೆ. ಪೂರ್ಣ ನನ್ನ ಹಳೆ ಕತೆ ಏನೇ ಇದ್ರೂ ಅದು ಮುಖ್ಯ ಅಲ್ಲ ಅಂತ ಹೇಳಿದಾಳೆ. ನನ್ನನ್ನು ಬಿಟ್ಟು ಹೋಗೋದಿಲ್ಲ, ನನ್ನ ಜೊತೆನೇ ಇರ್ತೀನಿ ಅಂತಲೂ ಹೇಳಿದಾಳೆ. ಅವಳು ನೀವು ಅಂದ್ಕೊಂಡಿರೋ ಥರ ಅಲ್ಲ ಅಮ್ಮ, ನನ್ನನ್ನು ತುಂಬ ಪ್ರೀತಿಸ್ತಾಳೆ ಎಂದ. ನಿನ್ನ ಹಠ, ಅಹಂಕಾರ, ಕೋಪ ಸಹಿಸ್ಕೋಬಹುದು ಭಾರ್ಗವ್ ಅವಳು. ಅದೇ ನಿನ್ನಿಂದ ಒಂದು ಹುಡುಗಿ ಜೀವ ಹೋಗಿದೆ ಅಂತ ಗೊತ್ತಾದರೆ ಸಹಿಸ್ಕೋತಾಳೇನು? ಈ ವಿಷಯ ನಮ್ಮನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಭಾರ್ಗವ್, ಯಾರಿಗೂ ಗೊತ್ತಾಗೋದು ಬೇಡ. ಈ ರಾಜಕೀಯದ ಜನ ನಿನ್ನ ಹಳೆ ಕತೆನ ಹೊರಗೆ ತೆಗಿತಿದ್ದಾರೆ. ಅದರಲ್ಲಿ ಅದಕ್ಕೆ ಹೇಳ್ತಿದ್ದೀನಿ ಭಾರ್ಗವ್, ಇದೆಲ್ಲ ಏನೂ ಬೇಡ. ಅಮ್ಮ, ಪೂರ್ಣ ನಾನು ಹಳೆ ದಿನಗಳ ಬಗ್ಗೆನೇ ಹೇಳೋ ಅಂತ ಕೇಳಿದಾಳೆ. ಅಂದಮೇಲೆ ನಾನು ಅವಳಿಗೆ ಏನಂತ ಉತ್ತರ ಕೊಡಲಿ? ಹೇಳದೇ ಇದ್ದರೆ ತಪ್ಪಾಗುತ್ತೆ ಅಮ್ಮ. ಮುಂದೊಂದು ದಿನ ಅವಳಿಗೆ ಬೇರೆಯವರಿಂದ ಗೊತ್ತಾದರೆ ನೋವಾಗುತ್ತೆ ಅಲ್ವಾ ಎಂದ. ಕ್ಷಣ ಯೋಚಿಸಿದರು ಶರಾವತಿ. ಅವನ ಮಾತು ಸರಿ ಎನ್ನಿಸಿತು. ಸರಿ, ಹಾಗೇ ಆಗಲಿ. ನೀನು ಅವಳಿಗೆ ನಿನ್ನ ಬಗ್ಗೆ ಅಷ್ಟೇ ಹೇಳಬೇಕು, ಆದರೆ ಆ ಸತ್ಯನ ಹೇಳೋ ಹಾಗಿಲ್ಲ. ಹಾಗಂತ ಮಾತು ಕೊಡು ನನಗೆ ಎಂದರು ಅವನ ಮುಂದೆ ಕೈ ಚಾಚಿ. ನೀವು ಅಂದ್ಕೊಂಡಿರೋ ಥರ ತಪ್ಪು ನಾನು ಮಾಡಿಲ್ಲ ಅಮ್ಮ, ಅಂದಮೇಲೆ ನಾನು ಯಾವ ಮಾತನ್ನು ಕೊಡೋದಿಲ್ಲ ಎಂದವ ನಿರಾಕರಿಸಿದ ನೇರವಾಗಿ. ಹಠ ಮಾಡಿಬಿಡ ಭಾರ್ಗವ್ ಎಂದರು ಸಂಕಟದಲ್ಲಿ. ಹಠ ಮಾಡ್ತಿಲ್ಲ ಅಮ್ಮ, ಈ ಭಾರ್ಗವ್ ಸರಿಯಾದನ್ನೇ ಮಾಡೋದು ಯಾವಾಗಲೂ. ಪೂರ್ಣ ನಾನು ಹಳೆ ದಿನಗಳ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ಲು. ಅವಳಿಗೆ ಅದನ್ನೆಲ್ಲ ಹೇಳ್ತೀನಿ, ಆದರೆ ಆ ವಿಷಯ ಸದ್ಯಕ್ಕೆ ಹೇಳೋದಿಲ್ಲ. ಹೇಳೋ ಸಮಯ ಬಂದಾಗ ಖಂಡಿತ ಅದನ್ನು ಹೇಳ್ತೀನಿ ಎಂದವನೇ ನಿಲ್ಲದೆ ಹೊರನಡೆದು ಬಿಟ್ಟ. ಯಾಕೆ ಅರ್ಥ ಆಗೋದಿಲ್ಲ ಇವನಿಗೆ ಎಂದ ಶರಾವತಿಯವರ ಒಡಲಲ್ಲಿ ಇನ್ನೂ ಸಂಕಟವೇ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.